ಅವರಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ವಿಚಾರ, ಮೊನ್ನೆ ಅರಸೀಕೆರೆಯಲ್ಲಿ ಒಂದು ಗಲಾಟೆ ಆಗಿದೆ. ಇಬ್ಬರ ಮಧ್ಯದಲ್ಲಿ ಒಬ್ಬರು ಜೆಂಟ್ಸು ಮತ್ತು ಲೇಡಿ ನಮ್ಮ ನಗರಸಭಾ ಮಾಜಿ ಅಧ್ಯಕ್ಷರ ಮಗ ಹೋಗುವಾಗ ಸ್ವಲ್ಪ ಘರ್ಷಣೆ ಆಗಿ, ಆಮೇಲೆ ಅವತ್ತು ಶುಕ್ರವಾರ ಅಲ್ಲೇ ನಮಾಜಿನವರಿದ್ರು, ಅವರು ಬಂದು ಗಲಾಟೆ ಸ್ವಲ್ಪ ಆಗಿದೆ. ಆ ಗಲಾಟೆನ ನಾವ್ಯಾರೂ ಒಪ್ಕೊಳಕ್ಕೆ ತಯಾರಾಗಿಲ್ಲ. ಗಲಾಟೆ ಅವರು ಒಬ್ರು ಲಾಯರ್ ಇದ್ದಾರೆ, ಅಡ್ವೊಕೇಟ್ ಇದ್ದಾರೆ, ಒಳ್ಳೆ ಹುಡುಗ ಕೂಡ. ಆದರೆ ಯಾಕೆ ಅವತ್ತು ಕೈ ಮೀರಿ ಹೋಯ್ತು ಆಯಿತು ಅಂತ ಹೇಳಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅವನು ಮಾಡಿದ್ದಾರೆ, ಅದನ್ನು ನಾವು ಒಪ್ಲಿಕ್ಕೆ ಆಗೋದಿಲ್ಲ. ತಪ್ಪೇನೆ. ಅವತ್ತು ಯಾರೇ ಮಾಡಿರಲಿ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವ್ರದೇ ತಪ್ಪು ಅಂತ ಎಲ್ಲರೂ ಹೇಳ್ತಾರೆ. ತಪ್ಪೇನೆ. ಅವರು ಏನೇ ಮಾಡಲಿ, ಇವರು ಒಬ್ಬ ಲಾಯರ್ ಆಗಿ ಇದಕ್ಕೆ ಹೋಗ್ಬಾರ್ದಾಯಿತು. ತಪ್ಪೇನೆ. ಅದರಲ್ಲೂ ಒಬ್ಬ ನಗರಸಭಾ ಅಧ್ಯಕ್ಷರ ಮಗ ಆ ರೀತಿ ವರ್ತನೆ ಮಾಡೋದನ್ನು ಸಮಾಜ ಇವತ್ತು ಒಪ್ಪೋದಿಲ್ಲ. ಆದರೆ ಮತ್ತೆ ಪುನಃ ಗಲಾಟೆ ನಡೆದಂಥ ಇಬ್ಬರೂ ಸೇರ್ಕೊಂಡು ರಾಜಿ ಸಂಧಾನ ಮಾಡ್ಕೊಂಡು, ನಮ್ಮದು ರ್ಯಾಶ ಬಂದು ನೀವು ಅಂದ್ರಿ ಏನೋ ಗಲಾಟೆ ಆಯಿತು, ಅನಿವಾರ್ಯ, ಬೇಡ, ನಾವು ಕೇಸ್ ಕೊಡಲ್ಲ, ನಾವು ತಪ್ಪಾಯ್ತು ಅಂತ ಪೊಲೀಸ್ ಸ್ಟೇಷನ್ಗೆ ನಮ್ಮದು ರಾಜಿ ಆಗಿದ್ದೀವಿ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಬರ್ಕೊಟ್ಟು ಹೋಗಿದ್ದಾರೆ. ಇಬ್ಬರು ಬರ್ಕೊಟ್ಟಿದ್ದಾರೆ. ಆದರೆ ಇದನ್ನ ಬರ್ಕೊಟ್ಟಾದ್ಮೇಲೆ ಅಲ್ಲಿಗೆ ಸಾಮಾನ್ಯವಾಗಿ 2 ಜನ ಉಭಯತರು ರಾಜಿ ಆದ್ಮೇಲೆ ಅದು ಕ್ಲೋಸ್ ಆಯ್ತು. ಆಮೇಲೆ ಬಂದು ಪೊಲೀಸ್ನವರಿಗೆ ಕೆಲವು ಜನ ಮುಖಂಡರುಗಳು ಸುಮೋಟೋ ಕೇಸ್ ಹಾಕಿ, ಅಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ನಡೆದಿರೋದು, ನೀವು ಯಾರೇ ಕಂಪ್ಲೇಂಟ್ ಕೊಡ್ಲಿ ಬಿಡ್ಲಿ, ನೀವು ಸುಮೋಟೋ ಕೇಸನ್ನು ಹಾಕಬೇಕು ಅಂತ ಹೇಳಿ SP DC SP ಎಲ್ಲರಿಗೂ ಒತ್ತಾಯ ಮಾಡಿ ಕೇಸನ್ನು ಹಾಕ್ಸಿದ್ದಾರೆ. ಆಯಿತು, ಸಾರ್ವಜನಿಕರ ದೃಷ್ಟಿಯಿಂದ ಇಂಥ ಘಟನೆ ನಡಿಬಾರ್ದು ಅಂತ ಹೇಳಿ ಮಾಡಿದ್ದಾರೆ ಅಂತ ಕಾಣೋಣ. ಇವರು ಒಳ್ಳೆ ಏನೋ ಒಂದು ಬೆಳವಣಿಗೆ ಮಾಡಿದ್ದಾರೆ ಅಂತ ಕಾಣೋಣ. ಇನ್ನೆಲ್ಲ ಈ ಪುಣ್ಯಾತ್ಮರು ಹೋಗಿ ಎಲ್ಲವನ್ನೂ ಸುಮೋಟೋ ಕೇಸ್ ಹಾಕಿಸ್ಲಿ, ಯಾರ್ಯಾರ ಹೊಡೆದಾಡ್ಲಿ, ಇಬ್ರು ಅವ್ರು ರಾಜಿ ಆಗ್ತೀವಿ ಅಂದ್ರೂ ಇವ್ರು ಹೋಗ್ಬಿಟ್ಟು ಕೇಸ್ ಪೊಲೀಸ್ನಾರು ಮಾಡದಿದ್ರೆ ಸುಮೋಟೋ ಕೇಸ್ ಇವ್ರು ಮಾಡಿಸ್ಲಿ, ಅದು ನಾನು ಒಪ್ಕೋತೀನಿ. ಅದಾದ್ಮೇಲೆ ಅವರಿಬ್ರು ರಾಜಿಯಾಗಿ ಹೋದ್ಮೇಲೆ ಇವರು ಮತ್ತೆ ಅದನ್ನ ಜಾತಿ ಸಂಘರ್ಷಕ್ಕೆ ಇಳಿಸ್ಕೊಂಡು, ಅವರು ಇದು ಇವ್ರು ಇದು ಅಂತ ಹೇಳಿ ಜಾತಿ ಪಂಗಡನ ಮಾಡಿ ಅದನ್ನ ಬಂದಿ ಕರೆ ಕೊಟ್ಟು ಅದನ್ನ ಇನ್ನೋ ಒಂಥರ ಜನಗಳಲ್ಲಿ ಕೆಟ್ಟ ಭಯದ ವಾತಾವರಣ ಸೃಷ್ಟಿ ಮಾಡುವಂಥದ್ದನ್ನು ಮಾಡಿದಾರಲ್ಲ, ಇದು ಖಂಡನೀಯ. ನಾವು ಮೊದಲಾಗಿರೋದನ್ನ ನಾವು ಒಪ್ಕೊಳ್ಳೋದಿಲ್ಲ. ಅವ್ರು ಮಾಡಿರೋದಕ್ಕೆ ನಮ್ಮ ಒಬ್ಬ ನಗರಸಭಾ ಅಧ್ಯಕ್ಷನೇ ಆಗಿರೋದ್ರಿಂದ, ಅವನ ಮಗನೇ ಆಗಿರೋದ್ರಿಂದ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಮ್ದು ಇದಿಲ್ಲ, ತಕರಾರಿಲ್ಲ ಆ ವಿಚಾರದಲ್ಲಿ. ಆದರೆ ಅದಾದ್ಮೇಲೆ ಯಾವುದೋ ಸಮಾಜ ಏನ್ ಮಾಡುತ್ತೆ, ಯಾರೋ ಇಬ್ಬರು ಗಲಾಟೆ ಮಾಡ್ಕೊಳೋದಕ್ಕೆ ಇಡೀ ಸಮಾಜ ಬಂದಿರುತ್ತಲ್ಲಿ. ಈ ಕಡೆಯಿಂದ ಯಾರೋ ಗಲಾಟೆ ಮಾಡಿರೋ ಸಮಾಜ ಇಂಥ ಯೋಸ್ ಬಿಡಿಸಿದೀವಿ, ಯೋಸ್ ರಾಜಿ ಮಾಡಿದೀವಿ. ಗಲಾಟೆ ಸಮಾಜದ ಮಧ್ಯದಲ್ಲಿ ಯಾರು ಗಲಾಟೆ ಬೈದಾಡಿರೋದು? ಏನೋ ಅನಿರೀಕ್ಷಿತ, ಅವರೇ ಯಾವ ಕಮ್ಯುನಿಟಿ ಇವರೇ ಯಾವ ಕಮ್ಯುನಿಟಿ ಗಲಾಟೆಗೆ ಮಾಡ್ಕೊಂಡಿದ್ದಾರೆ. ಮತ್ತೆ ಅವ್ರಿಗೆ ರಿಯಲೈಸ್ ಆಗಿ ನಾವು ರಾಜಿ ಆಗಿದ್ದೀವಿ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದು ಬರ್ಕೊಟ್ಟು ಹೋಗಿ ಇವರು ಪುನಃ ಅದನ್ನ ವಿಕೋಪಕ್ಕೆ ತಗೊಂಡೋಗುವಂತ ಕೆಲಸ ಮಾಡಿದಾರಲ್ಲ, ಇದು ಖಂಡನೀಯ. ಇದನ್ನು ಮಾಡಬಾರ್ದು. ಯಾವತ್ತು ಬೆಂಕಿ ಹಚ್ಚೋ ಕೆಲಸ, ಬೆಂಕಿ ಉರಿಯೋ ಇದಕ್ಕೆ ಬೆಂಕಿ ಹಾಕೋದು ಒಳ್ಳೆಯದಲ್ಲ. ಇದನ್ನ ಅರಸೀಕೆರೆಯಲ್ಲಿ ಇದು ನಡೆಯಲ್ಲ. 4-6 ಸಾರಿ ನಡೆದಿದೆ.
ನಡೆದ್ರೂ ಜನ ಆ ಗೋಜಿಗೆ ಹೋಗಲ್ಲ. ಎಲ್ಲರೂ ಒಳ್ಳೆ ಬಾಂಧವ್ಯದಲ್ಲಿದ್ದಾರೆ, ಆ ಸಮಾಜನೂ ಒಳ್ಳೆ ಬಾಂಧವ್ಯದಲ್ಲಿದ್ದಾರೆ. ಈ ಗಣಪತಿ ಉತ್ಸವ ನಡೆಯುತ್ತೆ, ಎಲ್ಲ ಬಂದು ಅವರೇ ಹೂನಾರ ಹಾಕಿ ಅವರೇ ಎಲ್ಲರೂ ತಿಂಡಿ ಕೊಟ್ಟು ಕಾಫಿ ಕೊಟ್ಟು ಸತ್ಕರಿಸಿ ಬಹಳ ಗೌರವದಿಂದ ಕಾಣ್ತಾರೆ. ಅರಸೀಕೆರೆಯಲ್ಲಿ ಅಂಥ ಘಟನೆಗಳು ನಡೆಯೋದಿಲ್ಲ. ಎಲ್ಲರೂ ಒಂದು ಸೋದರ ಬಾಂಧವ್ಯದಲ್ಲಿದ್ದಾರೆ. ಯಾತಕ್ಕೆ ಇದನ್ನ ದೊಡ್ಡದು ಮಾಡ್ತೀರಿ? ಮಾಡಬೇಡಿ. ಇದರಿಂದ ಲಾಭ ಯಾರಿಗೂ ಇಲ್ಲ. ಇದು ದೊಡ್ಡದಾಗಿ ಬೆಳೆದಷ್ಟು ನಗರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಇದು ಮಾಡಬೇಡಿ. ಇದು ಯಾವ ಸ್ವಾರ್ಥ ಇರಲಿ, ಸ್ವಾರ್ಥಕ್ಕೋಸ್ಕರ ಏನೇನೋ ಮಾಡಕ್ಕೆ ಹೋಗ್ಬೇಡಿ. ಅವರು ಯಾವ ಭಾವನೆಯಿಂದ ಮಾಡಕ್ಕೆ ಹೋಗ್ತಿರೋ ಅದು ಒಳ್ಳೇದಲ್ಲ. ಇದನ್ನು ಕೈ ಬಿಡಿ. ಬಟ್ ಮೊದಲು ಮಾಡಿರೋದಕ್ಕೆ ನಾನು ವಿಷಾದಿಸಿದ್ದೀನಿ ಮತ್ತು ನಾನೇ ಅವ್ರ ಪರವಾಗಿ ಹೇಳಿದ್ದೀನಿ. ಇಂಥ ಘಟನೆ ಆಗಬಾರ್ದು. ಅದನ್ನು ನಾನೇ ವಿಷಾದ ಕೇಳ್ತೀನಿ. ನಾನು ಅದರಲ್ಲೇನು, ಯಾಕೆಂದರೆ ನಮ್ಮ ನಗರಸಭಾಧ್ಯಕ್ಷರ ಮಗ ಆಗಿರೋದ್ರಿಂದ, ಅವರು ಲಾಯರ್ ಆಗಿರೋದ್ರಿಂದ ಈ ಘಟನೆಗೆ ಮಾಡಿರೋದನ್ನು ನಾನು ಮಾಡಿದ್ರೆ, ಅವ್ರ ತಮ್ಮ ನಸರುಲ್ಲಾ ಬಂದು ಭಾಳ ಇದಾಗಿ ಬಿಡಿಸಿದ್ದಾನೆ. ನಾನು ಹೇಳಿದೆ ಎಲ್ಲನೂ. ಆದ್ರೂ ಅಲ್ಲಿ 20-30 ಜನ ನಮಾಜ್ಗೆ ಹೋದವ್ರು ಬಂದಾಗ ಸ್ವಲ್ಪ ಅವತ್ತು ಶುಕ್ರವಾರ ನಮಾಜ್ ಇರುತ್ತಲ್ಲ, ಅವತ್ತು ಸ್ವಲ್ಪ ಅಲ್ಲಿ ಏರುಪೇರಾಗಿರೋದು. ಆ ಘಟನೆನ ನಾನು ಖಂಡಿಸ್ತೀನಿ. ಅದು ಒಳ್ಳೆಯದಲ್ಲ. ಆ ಭಾವನೆ ಅದು ಯಾರೇ ಬರಲಿ ಹಂಗೆ ನಡ್ಕೋಬಾರ್ದು ಅಂತಕ್ಕಂಥದ್ದನ್ನು ಹೇಳಿ, ಆಫ್ಟರ್ ವರ್ಡ್ಸ್ ಇವರೇನು ರಾಜಕೀಯ ರಂಗ ಮಾಡಿದ್ದಾರೆ, ರಾಜಕೀಯ ತೊಂಬರಾಟ ಮಾಡಿದ್ದಾರೆ, ಇದು ಸರಿಲ್ಲ. ಇದನ್ನು ನಾನು ಒಪ್ಪಲ್ಲ. ಇದು ಒಂದು ನಗರಕ್ಕೆ ಶೋಭೆ ತರ್ತಕ್ಕಂಥ ಕೆಲಸ ಅಲ್ಲ. ನಗರದ ಜನತೆಗೆ ಶೋಭೆ ತರ್ತಕ್ಕಂಥ ಕೆಲಸ ಅಲ್ಲ. ಎಲ್ಲರೂ ನಾವು ಬಂದಿದ್ದೀವಿ. ನಮ್ದು ಜಾತ್ಯತೀತ ರಾಷ್ಟ್ರ ಅಂತೇಳಿ ನಾವೆಲ್ಲ ಕರೆದಿರೋರು, ಅಂಬೇಡ್ಕರ್ ಕರೆದಿರೋದು. ಈ ದೇಶದಲ್ಲಿ ನಾವೆಲ್ಲ ಒಪ್ಕೊಂಡಿದ್ದೀವಿ. ನಾವೆಲ್ಲ ಒಂದು ಅಂತಕ್ಕಂಥದ್ದಿದೆ. ನಾವೆಲ್ಲ ಒಂದಾಗಿ ಬಾಳ್ಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಇದೆ. ನಾವು ಆ ಸಂವಿಧಾನದ ಒಳಗೋಗೋಣ. ಅದನ್ನು ಬಿಟ್ಟು ನಾವು ಯಾವುದೋ ಸಂಘರ್ಷನ ಮಾಡಿಕೊಂಡು ಒಂದು ಅರಾಜಕತೆನ ಅರಸೀಕೆರೆ ನಗರದಲ್ಲಿ ಮಾಡ್ತಕ್ಕಂಥದ್ದು ನನಗೇನು ಮನಸ್ಸಿಗೆ ಸಮಾಧಾನ ತರೋದಿಲ್ಲ. ನಾನು ಶಾಸಕನಾದ ಮೇಲೆ 20 ವರ್ಷಗಳ ಕಾಲದಲ್ಲಿ ಒಂದೇ ಒಂದು ಚಿಕ್ಕ ಗಲಾಟೆ ಆ ಗಣಪತಿನಲ್ಲಿ ನಡೀತು. ಅದಾದಮೇಲೆ ಮತ್ಯಾವ ಗಲಾಟೆ ನಡೆದಿಲ್ಲ. ನಾವೆಲ್ಲ ಒಂದು ಒಳ್ಳೆ ಬಾಂಧವ್ಯದಲ್ಲಿದ್ದೀವಿ. ಯಾರೇ ಆ ಸಮಾಜದಲ್ಲಿ ಅಗ್ನೀರು ನಡೆದ್ರು ನಾವು ಬುದ್ಧಿ ಹೇಳಿದ್ದೀವಿ. ಈ ಸಮಾಜಗಳಲ್ಲಿ ನಡೆದ್ರು ಬುದ್ಧಿ ಹೇಳಿದ್ದೀವಿ. ಇಲ್ಲೂ ಯಾರು ಅಂತ ಇದಿಲ್ಲ, ಅಲ್ಲೂ ಯಾರು ಅಂತೆಲ್ಲ ಸೋದರ ಬಾಂಧವ್ಯದಲ್ಲಿದ್ದಾರೆ. ಅದೇ ಮುಂದುವರಿಲಿ. ಯಾವುದೇ ಕಾರಣದಿಂದ ಇಂಥ ಘಟನೆನ ಇವರು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಬಾರ್ದು. ಇದನ್ನ ಅಲ್ಲಿಗೆ ಅವ್ರು ರಾಜಿ ಆದ್ಮೇಲೆ ಕೈ ಬಿಡಬೇಕು. ಇಲ್ಲ ಇವ್ರ ಹತ್ರಕ್ಕೆ ಬಂದು ನಮ್ಮನ್ನ ನೋಡಿ ಹೊಡೆದ್ರು ಅವ್ರು ಬಂದು, ಅದರಿಂದ ನಾವು ನಿಮ್ಮ ಹತ್ರಕ್ಕೆ ಬಂದಿದ್ದೀವಿ, ನೀವು ನಮಗೆ ನ್ಯಾಯ ಕೊಡಿಸಿ ಅಂತ ಅಂದು ಪೊಲೀಸ್ನವ್ರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಕೋರ್ಟಿಗೆ ಕಳಿಸಿದ್ದಾರೆ. ಕೋರ್ಟಿಗೆ ಕಳಿಸಿ ಕೋರ್ಟಲ್ಲಿ ಜಾಮೀನು ಆಗಿದೆ. ನ್ಯಾಯಾಂಗ ಕಾನೂನು ಕ್ರಮ ಜರುಗಿಸಿದೆ. ಅಲ್ಲೇನಾರ ಅವ್ರನ್ನ ದೊಡ್ಡವಂತ ಬಿಟ್ಟು ಕಳಿಸ್ಯಾರ ಪೊಲೀಸ್ನವರು? ರಿಜಿಸ್ಟರ್ ಮಾಡಿಸಿದ್ದಾರೆ ಕೇಸ. FIR ಆಗಿದೆ. FIR ಆದ್ಮೇಲೆ ಕೋರ್ಟಿಗೆ ತಗೊಂಡು ಪ್ರೊಡ್ಯೂಸ್ ಮಾಡಿದ್ದಾರೆ ಅವನ ವ್ಯಕ್ತಿನ. ಅಲ್ಲಿ ಅವ್ರ ಮೇಲೆ ಇದನ್ನ ಮಾಡಿದ್ದಾರೆ. ಜಡ್ಜು ಎಲ್ಲ ವಿಚಾರ ಮಾಡಿ ಬೇಲ್ ಕೊಟ್ಟು ಕಳಿಸಿದ್ದಾರೆ. ಎಲ್ಲ ಕಾನೂನುಬದ್ಧವಾಗಿ ನಡೆದಿದೆ. ಯಾವುದು ಅಹಿತಕರವಾಗಿ ನಡೆದಿಲ್ಲ. ಇದನ್ನ ಯಾರು ಮುಚ್ಕೊಂಡಿಲ್ಲ. ಇದನ್ನ ಯಾರು ನಾವು ಬಹಳ ಇದಾವಂತ ಹೇಳಿ ನಾವೇನು ಅದನ್ನು ಮುಚ್ಚಾಕುವಂತ ಕೆಲಸ ಯಾರೂ ಮಾಡಿಲ್ಲ. ಅವರ ಅಪ್ಪ ಅವರು ಶಮೀವುಲ್ಲಾ ಅವರು ಸಾರಿ ಕೇಳಿದ್ದಾರೆ. ಇಲ್ಲ ಹೀಗಾಗಿರೋವಂಥದ್ದು ತಪ್ಪು ಅಂತೇಳಿ ಹೇಳಿದ್ದಾರೆ ಅವ್ರಿಗೆ. ಆದರೆ ಇವರು ಆಮೇಲೆ ಮಾಡಿರ್ತಕ್ಕಂಥದ್ದನ್ನ ನಾವು ಇವರು ಒಂದು ರಾಜಕೀಯ ಪಕ್ಷವಾಗಿ ಮಾಡ್ತಕ್ಕಂಥ ಭಾವನೆಯಲ್ಲಿ ಹೋದ್ರೆ ನಾವು ಅದನ್ನು ಸಹಿಸಕ್ಕಾಗೋದಿಲ್ಲ. ಸಮಾಜನ ಒಡೆಯುವಂಥ ಕೆಲಸ ಯಾರೂ ಮಾಡಬಾರ್ದು. ನಾನು ಮಾಡಬಾರ್ದು, ಅವರು ಮಾಡಬಾರ್ದು. ಅರಸೀಕೆರೆಯಲ್ಲಿ ನೆಮ್ಮದಿ ಇದೆ, ಸಹನೆ ಇದೆ, ಬಾಳ್ಮೆ ಇದೆ. ಅರಸೀಕೆರೆಗೆ ಜನ ಇವತ್ತು ತಂಡೋಪತಂಡವಾಗಿ ವಾಸ ಬರ್ತಾ ಇದ್ದಾರೆ. ಬಹಳ ಯಾಕೆ ಅಂದರೆ ರೈಲ್ವೆ ಜಂಕ್ಷನ್ ಇದೆ, ಒಳ್ಳೆ ಹೆದ್ದಾರಿನಲ್ಲಿದೆ, ಒಳ್ಳೆ ವಾತಾವರಣದಲ್ಲಿದೆ ಅರಸೀಕೆರೆ ಅಂತ ಬರ್ತಾ ಇದ್ದಾರೆ. ಅರಸೀಕೆರೆ ಒಂದು ಇತಿಹಾಸ ಬರ್ತಾ ಇದೆ. ಈಗ ಮತ್ತೆ ಪುನಃ ಇತಿಹಾಸ ಹೋಗದಂಗೆ ನೋಡ್ಕೋಬೇಕು. ನಿಮ್ಮ ಎಲ್ಲರ ಕರ್ತವ್ಯ ಇದೆ. ಅದನ್ನು ಮಾಡ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನು ಯಾವುದೇ ಕಾರಣಕ್ಕೂ ಅಂಥ ಘಟನೆ ಮರುಕಳಿಸ್ದಂಗೆ ಇರಲಿ ಅಂತ ಹೇಳಿ ನಾನು
ದೇವರಲ್ಲಿ ಕೇಳ್ತೀವಿ. ಸ್ವಲ್ಪ ಮೇಲೆ ಕೂತ್ಕೊಳ್ಳಿ ಫೋಟೋ ಹ್ಮ್. ಇವರು ಇಟ್ಕೊಂಡಿದ್ದಾರೆ, ನೀವು ಐಡಿಗೆ ಬಂದಿರ್ತೀವಿ. ಹೌದಾ?